ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ನಡೆಗೆ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ದೀರಿ ವಿಡಿಯೋ ಬೇಗ ಹಾಕಿ ಅಂತ. ಹೌದು, ತುಂಬ ಟೈಮ್ ಅಂದರೆ ಇಲ್ಲ ಎಕ್ಸಾಮ್ಗೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 80ಕ್ಕೆ 80 ಪ್ರತಿಯೊಂದು ಸಬ್ಜೆಕ್ಟಲ್ಲಿ 80ಕ್ಕೆ 80 ಅಂಕ ಯಾವ ರೀತಿ ಪಡೆಯೋದು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಮಿಸ್ ಮಾಡದೆ ಎಕ್ಸಾಮ್ ಬರೆಯೋರು ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡದೆ ಮಾಡ್ಕೊಳ್ಳಿ. ಯಾರೆಲ್ಲ ಎಕ್ಸಾಮ್ ಬರೀತೀರಾ SLC ಮಿಸ್ ಮಾಡದೆ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಟೈಮಲ್ಲಿ ನಿಮಗೆ ಎಕ್ಸಾಮ್ ಹಿಂದಿನ ಇಂಪಾರ್ಟೆಂಟ್ ಕ್ವೆಶನ್ಸು, ಫಿಕ್ಸ್ ಕ್ವೆಶನ್ಸು, PDF ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಕೂಡ ಹಾಕ್ತಾ ಇರ್ತೀನಿ ವಿಡಿಯೋಗಳನ್ನ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡಿಲ್ಲ ಅಂತ ಏನಾಗ್ತದೆ ಅಂದರೆ, ನಮ್ಮ ವಿಡಿಯೋರೇ ಸಿಗೋದಿಲ್ಲ, ಅವಾಗ ನೀವು ಹುಡುಕಕ್ಕೆ ಹೋದರೆ ಸಿಗೋದಿಲ್ಲ. ಆದ್ದರಿಂದ ಈಗಲೇ ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ತುಂಬ ಜನ ಮಾಡ್ಕೊಂಡಿದ್ದೀರಾ, ಅವ್ರಿಗೆಲ್ಲರೂ ಥ್ಯಾಂಕ್ ಯು ಸೊ ಮಚ್. ಖಂಡಿತ ನಿಮಗೆ ಯೂಸ್ ಆಗ್ತದೆ. ಪ್ರತಿಯೊಂದು ವಿಡಿಯೋ ನೋಡ್ತಾ ಇರಿ, ಖಂಡಿತ ಒಳ್ಳೆಯ ಸ್ಕೋರ್ ಮಾಡ್ತೀರಾ. ಬನ್ನಿ ಲೇಟ್ ಮಾಡಬೇಡ, ಬನ್ನಿ ಇವತ್ತಿನ ಶುರು ಮಾಡೋಣ. SLC 80ಕ್ಕೆ 80 ಅಂಕ ಯಾವ ರೀತಿ ತೆಗೆದುಕೊಳ್ಳೋದು, ಅದರ ಜೊತೆಗೆ ಕನ್ನಡ 100 ಅಂಕ, ಅಥವಾ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಅವರಿಗೆ ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜ್ ಇರ್ತದೆ 100 ಅಂಕಕ್ಕೆ. ಈಗ 80ಕ್ಕೆ 80 ಅಂಕ ಯಾವ ರೀತಿ ತೆಗೆದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ನೀವು ಜಸ್ಟು ಟೆಕ್ಸ್ಟ್ ಬುಕ್ಕು ಮತ್ತು ಕ್ವಶನ್ ಆನ್ಸರ್ಸು, ಅದ್ರ ಜೊತೆಗೆ ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸು, ಅವನಷ್ಟು ಓದಿದ್ರೆ ಸಾಕು, ನಿಮಗೆ 80ಕ್ಕೆ 80 ಅಂಕ ಆಗೋದಿಲ್ಲ. ಸಾಧ್ಯನೇ ಇಲ್ಲ, ಆ ರೀತಿ ಓದಿದ್ರೆ ಆಗೋದಿಲ್ಲ. ಮತ್ತು 80ಕ್ಕೆ 80 ಅಂಕ ಯಾವ ರೀತಿ ಮಾಡಬೇಕು ಅಂದರೆ, ಈಗ ನಿಮಗೆ ಬೋರ್ಡ್ ಅವರು 4 ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ. ಆ 4 ಮಾದರಿ ಪ್ರಶ್ನೆ ಪತ್ರಿಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿಲ್ಲ. ತುಂಬ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅದೇ ರೀತಿ ಆಗ್ತದೆ, ಅವ್ರಿಗೆ ಗೊತ್ತಿರೋದಿಲ್ಲ. ಮಾದರಿ ಪ್ರಶ್ನೆ ಪತ್ರಿಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ಅವ್ರಿಗೆ ಎಕ್ಸಾಮ್ ಆದಮೇಲೆ ಗೊತ್ತಾಗ್ತದೆ. ಅವಾಗ ವ್ಯರ್ಥ ಆಗ್ತದೆ, ಗೊತ್ತಾದರೂ ಯೂಸ್ ಇಲ್ಲ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಲ್ವ, ಅಷ್ಟು ಇಂಪಾರ್ಟೆಂಟು ಆ ಒಂದು ಕ್ವಶನ್ ಪೇಪರ್ಸು. ನೀವು ಕೇಳ್ತಾರ ಯಾವ ರೀತಿ ಇಂಪಾರ್ಟೆಂಟ್ ಅಂತ ಹೇಳಿ ಅಂತ ನೋಡಿ, ಅದನ್ನು ಕೂಡ ಕ್ಲಾರಿಫೈ ಮಾಡ್ತೀನಿ. ಯಾವ ರೀತಿ ಇಂಪಾರ್ಟೆಂಟ್ ಅಂದರೆ, ಆ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಕೂಡ ರಿಪೀಟ್ ಆಗ್ತವೆ. 100% ತುಂಬ ಕ್ವಶನ್ ರಿಪೀಟ್ ಆಗ್ತವೆ. ತುಂಬ ಜನ ಹೇಳ್ತಾರೆ ನಿಮಗೆ ಆಗೋದಿಲ್ಲ ಅಂತ. ಹಾಗೆ ಆ ರೀತಿ ಇಲ್ಲ, ಅವ್ರು ಯಾವ ಕ್ವಶನ್ ಬೇಕಾದ್ರೆ ತಗೋಬೋದು, ಅವ್ರಿಗೆ ಯಾವ ಕ್ವಶನ್ ಬೇಕಾದ್ರೆ ತಗೋಬೋದು, ಆ ಪ್ರಶ್ನೆ ಪತ್ರಿಕೆ ಕೂಡ ತಗೋತಾರೆ. ಮಿಸ್ ಮಾಡದೆ 4 ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಇಲ್ಲ, ನಾವೇನು ಮಾಡೋದು ಅಂತ ಕೇಳ್ತಿದ್ರಿ. ಅದಕ್ಕೆ ಅಂತ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡಿ ಆ ವಿಡಿಯೋ ನೋಡ್ಕೊಳ್ಳಿ. ತುಂಬ ಜನ ನೋಡಿದ್ದಾರೆ ಈಗಾಗಲೇ, ಇನ್ನೂ ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ PDF ಬರ್ತಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನಾನು ನಿಮಗೆ ನಾನೊಂದು ಟೆಲಿಗ್ರಾಮ್ ಗ್ರೂಪ್ನ ಹಾಕಿರ್ತೀನಿ ಎಲ್ಲ ಕ್ವಶನ್ ಪೇಪರ್ಸ್ನು. ಟೆಲಿಗ್ರಾಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಮಿಸ್ ಮಾಡ್ತೀವಿ ಇವತ್ತು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು TrueCQ ವೆಬ್ಸೈಟ್ ಸರ್ಚ್ ಮಾಡಿ ಸಿಗ್ತದೆ ಚಾನಲ್ಲು, ಜಾಯ್ನ್ ಆಗಿಬಿಟ್ಟು ಪ್ರತಿಯೊಂದು ನೋಡ್ಕೊಳ್ಳಿ. ನಾಳೆ ಹಾಕ್ತೀನಿ PDF ನೋಡ್ಕೊಳ್ಳಿ. 80ಕ್ಕೆ 80 ಅಂಕ ಅಥವಾ ಅದರ 80ಕ್ಕೆ ನಿಯರ್ ಅಂಕ ಒಂದು ಸ್ಕೋರ್ ಮಾಡೋರು ಒಟ್ಟಿನಲ್ಲಿ ಅವರು ನೋಡ್ಕೊಳ್ಳೇಬೇಕು. ಯಾಕಂದರೆ ಅಲ್ಲಿ ಯಾವ ಟೈಪ್ ಕ್ವಶನ್ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ಲು, ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳಿದಾರೆ ನೋಡ್ಕೊಳ್ಳಿ. ಅದೇ ಪಾಠದ ಮೇಲೆ ಅಷ್ಟೇ ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ಯಾವ ರೀತಿ ಕೇಳಿದಾರೆ ನೋಡ್ಕೊಳ್ಳಿ. ಯಾವ ರೀತಿ ಅಂದರೆ, ಒಂದು ಪಾಠದ ಮೇಲೆ ಒಂದು ಕ್ವಶನ್ ಇದೆ 2 ಮಾರ್ಕ್ಸಿಗೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಅಲ್ಲಿ ವಿಧಗಳು ಕೇಳಿದಾರವ, ಮೀನಿಂಗ್ ಕೇಳಿದಾರ ನೋಡ್ಕೊಳ್ಳಿ. ವಿಧಗಳು ಕೇಳಿದರೆ ಆ್ಯನ್ಯುವಲಿಸಮ್ ಮೇಲೆ ವಿಧಗಳು ಕೇಳ್ತಾರೆ. ಹೈ ಚಾನ್ಸಸ್ಟು ಕೇಳ್ತಾರೆ ಅಷ್ಟೇ, ಬೇರೆಯೂ ಕೇಳ್ಬೋದು. ಆಲ್ಮೋಸ್ಟು ಅದೇ ರೀತಿ ಟೈಪ್ ಕೇಳ್ತಾರೆ. ಮಿಸ್ ಮಾಡದೆ 4 ಮಾದರಿ ಪ್ರಶ್ನೆ ನೋಡ್ಕೊಳ್ಳಿ. ನಿಮ್ಮ ಸ್ಕೂಲಲ್ಲಿ ಬೇರೆ ಎಕ್ಸಾಮ್ ನಡೆಸಿರ್ಬೋದು, ಆದರೆ ಅವು ಇಂಪಾರ್ಟೆಂಟ್ ಅಲ್ಲ. ಆ 4 ಮಾದರಿ ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟು. ಮತ್ತು ಪ್ರಿಪ್ರೇಟರಿ ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಅದೇ ಬೇಸ್ ಮೇಲೆ ಅದರಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದೆ, ಆ್ಯನ್ಯುವಲಿಸಮ್ ಕೂಡ ಅದೇ ಪ್ಯಾಟರ್ನ್ ಇರ್ತದೆ. ಯಾವುದು ಪ್ರಿಪ್ರೇಟರಿ ಅಂದರೆ, ರಾಜ್ಯ ಮಟ್ಟದ ನಡೆಸಿದಾರಲ್ಲ, ಒಂದೇ ಕ್ವಶನ್ ಪೇಪರ್ ಕರ್ನಾಟಕದಂತ ಆ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು. ಇನ್ನುಳಿದ ಕ್ವಶನ್ ಪೇಪರ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಸಾಧ್ಯವಾದಷ್ಟು ನೋಡ್ಕೊಳ್ಳಿ. ನಾನು ಕೂಡ ನಿಮಗೆ ನಾಳೆಯಿಂದ ತುಂಬ ಜನ ಹೇಳ್ತಾ ಇದ್ದೀರಿ ಇಂಪಾರ್ಟೆಂಟ್ ಕ್ವಶನ್ ಬೇಕಂತ. ಇಂಪಾರ್ಟೆಂಟ್ ಕ್ವಶನ್ಸು ಯಾವೆಲ್ಲ ಬರ್ತವೆ ಅಂತ ಅವನ್ನೆಲ್ಲ ಹೇಳ್ತಾ ಹೋಗ್ತೇನೆ. ಮಿಸ್ ಮಾಡದೆ ಅವ್ನು ಓದ್ತಾ ಹೋಗಿ. ನಾಳೆಯಿಂದ ಹಾಕ್ತೀನಿ ವಿಡಿಯೋ, ತಪ್ಪದೇ ನೋಡ್ಕೊಳ್ಳಿ. ಎಕ್ಸಾಮ್ ತುಂಬ ಟೈಮ್ ಇಲ್ಲ, ಮಿಸ್ ಮಾಡದೆ ಕೊನೆವರೆಗೆ ನೋಡ್ಕೊಳ್ಳಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಹಾಕ್ತಾ ಇರ್ತೇನೆ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟು ಏನು ಅಂತ. ಮಿಸ್ ಮಾಡದೆ ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪು ಎರಡರಲ್ಲಿ ಒಂದು ಜಾಯ್ನ್ ಆಗಿ TrueCQ ಅಂತ ಟೆಲಿಗ್ರಾಮ್ ಮೇಲೆ ಸರ್ಚ್ ಮಾಡಿ, ಅಥವಾ ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ವಿಡಿಯೋ ಕೆಳಗಡೆ ಇರ್ತದೆ, ನೋಡ್ಕೊಳ್ಳಿ, ಎಲ್ಲ ಜಾಯ್ನ್ ಆಗಿ. ತುಂಬ ಕಡಿಮೆ ಟೈಮ್ ಇದೆ, ಎಲ್ಲ ಸಿಲೆಬಸ್ ಓದ್ತಾ ಕೊಡಬೇಡಿ, ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ, ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಅದೇ ರೀತಿ ಓದ್ಕೊಳ್ಳಿ. ನಾನು ಕೂಡ ನಿಮಗೆ ಹೇಳ್ತೀನಿ ಯಾವ ರೀತಿ ಓದ್ಕೋಬೇಕಂತ. ಜಸ್ಟ್ ವೇಟ್ ಮಾಡ್ತಾರೆ, ವಿಡಿಯೋ ಆದರೆ ಬರ್ತಾ ಹೋಗ್ತವೆ. ಮತ್ತು ನಿಮ್ಮ ಪೇಪರಲ್ಲಿ ನೀವೇ ಈಗ ಯಾವೆಲ್ಲ ಓದಿದ್ದೀರಾ ಅವನ್ನ ರಿವೈಸ್ ಮಾಡ್ತಾ ಹೋಗಿ. ಇನ್ನೂ ಕೂಡ ಯಾರು ಓದಿಲ್ಲ, ನೀವು ಕೂಡ ಒಳ್ಳೆ ಸ್ಕೋರ್ ಮಾಡೋದು ಈಗ ಓದಿ ಕೂಡ ಮಾಡ್ಬೋದು. ನಿಮ್ಮ ಹೋಪನ್ನು ಕಳ್ಕೊಳ್ಬೇಡಿ. ಸಾಧ್ಯ ಆದಷ್ಟು ಕಾನ್ಫಿಡೆಂಟ್ ಆಗಿ ಇರಿ. ಎಕ್ಸಾಮಿನೂ ಅಷ್ಟೊಂದು ಟಫ್ ಇರೋದಿಲ್ಲ, ತುಂಬ ಅಂದರೆ ತುಂಬಾ ಈಸಿ ಇರುತ್ತೆ. ಯಾಕಂತಂದರೆ ಯಾವುದೇ ಎಕ್ಸಾಮ್ ಆಗಿರಲಿ SLC, ಅಲ್ಲಿ ನಿಮಗೆ 60% ತುಂಬಾ ಈಸಿ ಇರ್ತದೆ, ಈಸಿ ಮೀಡಿಯಮ್ ಇರ್ತದೆ. ಇನ್ನು ಜಸ್ಟ್ 20%, 80% ತುಂಬಾ ಈಸಿ, ಜಸ್ಟ್ 20% ಕಠಿಣ ಇರ್ತದೆ. ತುಂಬಾ ಈಸಿ ಇರ್ತದೆ, ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗಿಂತ ಆ್ಯನ್ಯುವಲಿಸಮ್ ಈಸಿ ಇರ್ತದೆ. ಟೆನ್ಷನ್ ಬೇಡ, ಈಸಿಯಾಗಿ ಓದ್ಕೊಳ್ಳಿ.
ನಾನು ಮಾಡೋ ವಿಡಿಯೋ ನೋಡ್ತಾ ಇರಿ, ಮಿಸ್ ಮಾಡಿ ನೋಡ್ತಾ ಇರಿ. ನಿಮ್ಮ ಎಕ್ಸಾಮ್ ಆಗೋವರೆಗೂ ಆದಮೇಲೂ ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ. ತಪ್ಪದೆ ನೋಡ್ಕೊಳ್ಳಿ, ತುಂಬ ಯೂಸ್ ಆಗುವಂಥದ್ದು. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಇದೇ ರೀತಿ ಪ್ರೋತ್ಸಾಹ ಸಿಗ್ತದೆ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಒಳ್ಳೆ ಸ್ಕೋರನ್ನು ಮಾಡ್ತಾರೆ. ಸೊ ತಪ್ಪದೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದಲ್ಲಿ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಆದರೂ ಮಾಡಿ. ಸೊ ಸಾಧ್ಯಷ್ಟು ನೋಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಕೂಡ ಏನಾದರೂ ಡೌಟ್ ಇದ್ದಲ್ಲಿ